ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಅರ್ಜುನ್ ಮತ್ತೆ ನಿಧಿ ರೆಸ್ಟೋರೆಂಟಿಂದ ಮನೆಗೆ ಹೋಗ್ತಾ ಇರೋವಾಗ ಗೂಂಡಾಗಳು ಅರ್ಜುನ್ಗೆ ಹೊಡೆಯೋದಿಕ್ಕೆ ಅಂತ ಬಂದಾಗ ಬೇಡ ಕಣ್ರೋ, ಹೇಳ್ತಾ ಇದ್ದೀನಿ ಸುಮ್ಮನೆ ಮನೆಗೆ ಹೊರಟೋಗಿ ಅಂತಾನೆ ಅರ್ಜುನ್. ಏನೋ ಮಾಡ್ತೀಯಾ ಅಂತ ಹೇಳಿ ಅರ್ಜುನ್ ಮೇಲೆ ಫೈಟ್ಗೆ ಅಂತ ಹೋದಾಗ ಅರ್ಜುನ್ ಎಲ್ರಿಗೂ ಹೊಡಿತಾ ಇರೋವಾಗ ಹಿಂದೆಯಿಂದ ಒಬ್ಬ ಬಂದು ಅರ್ಜುನ್ಗೆ ಹೊಡೆದಾಗ ಅರ್ಜುನ್ ತಲೆ ಕಲ್ಲಿತ್ತಾಗತ್ತೆ. ಅಷ್ಟರಲ್ಲಿ ಕರ್ಣ ಬರ್ತಾನೆ. ಕರ್ಣ ಮತ್ತೆ ಅರ್ಜುನ್ ಸೇರಿ ಎಲ್ರಿಗೂ ಹೊಡೆದು ಅಲ್ಲಿಂದ ಓಡಿಸ್ತಾರೆ. ವೆಲ್ ಡನ್ ಕರ್ಣ, ಸಖತ್ತಾಗಿ ಫೈಟ್ ಮಾಡಿದ್ರಿ. ಡೇ ಬೈ ಡೇ ನಿಮ್ ಪರ್ಸನಾಲಿಟಿ ಇಷ್ಟ ಆಗ್ತಾ ಇದೆ ಅಂತ ಅರ್ಜುನ್ ಹೇಳಿದ ತಕ್ಷಣ ಥ್ಯಾಂಕ್ಸ್, ಬನ್ನಿ ಮನೆಗೆ ಹೋಗೋಣ ಅಂತಾನೆ ಕರ್ಣ. ಅಲ್ಲ, ಇದ್ದಕ್ಕಿದ್ದಾಗೆ ನೀವ್ ಹೇಗೆ ಇಲ್ಲಿಗೆ ಬಂದ್ರಿ ಅಂತ ಅರ್ಜುನ್ ಕೇಳಿದಾಗ ಇಲ್ಲೇ ಪಾಸ್ ಆಗ್ತಾ ಇದ್ದೆ, ಸಡನ್ಲಿ ನೋಡ್ದೆ ಇಲ್ಲಿ ಗಲಾಟೆ ನಡೀತಾ ಇತ್ತಲ್ಲ, ಅದಕ್ಕೆ ಬಂದೆ ಅಷ್ಟೇ, ಬನ್ನಿ ಮನೆಗೆ ಹೋಗಿ ಮಾತಾಡೋಣ ಅಂತಾನೆ ಕರ್ಣ. ಅರ್ಜುನ್ ಮುಂದೆ ಹೋಗ್ತಾ ಇರೋದನ್ನ ನೋಡಿ ಬೆಳಿಗ್ಗೆಯಿಂದ ಒಳ್ಳೆ ಬಾಲದ ತರ ಫಾಲೋ ಮಾಡ್ತಾನೆ ಇದ್ದೀರಲ್ಲ, ಯಾಕೆ ಅಂತ ಕೇಳಿ ಕರ್ಣನ್ ಕೆನ್ನೆನ ಗಿಂಡ್ತಾಳೆ ನಿಧಿ. ಹಾಗೆ ಕರ್ಣ, ನಿಧಿ ಮತ್ತೆ ಅರ್ಜುನ್ ಮನೆಗೆ ಬರ್ತಾರೆ. ಕರ್ಣ ನಿಧಿ ಹತ್ರ ಆಕಾಶದಲ್ಲಿ ಆರಾಮಾಗಿ ಹಾರಾಡ್ತಿದ್ದ ಹಕ್ಕಿ ದಾರಿ ತಪ್ಪಿ ಬೇಟೆಗಾರನ್ ಬಲೆಗ್ ಬಿದ್ದು ಒದ್ದಾಡ್ತಿದೆ. ಅದನ್ನ ನೋಡ್ತಾ ಖುಷಿ ಪಡೋಕೆ ಆಗತ್ತಾ ಹೇಳಿ, ನಾವು ಕಟ್ಟಿರೋ ಸುಳ್ಳಿನ ಜಾಲದಲ್ಲಿ ಅರ್ಜುನ್ ಅವರು ಗೊತ್ತಿಲ್ಲದೆ ಸಿಕ್ಕಾಕೊಂಡಿದ್ದಾರೆ ಅಂತ ಕರ್ಣ ಹೇಳಿದ ತಕ್ಷಣ ನೀವ್ ಹೇಳ್ತಿರೋದು ನಿಜ ಕರ್ಣ ಸರ್ ಅಂತಾಳೆ ನಿಧಿ. ಒಂದ್ ಕಡೆ ನಾವು ಹೇಳಿದ ಸುಳ್ಳು ನಮ್ಮನ್ನ ಎಷ್ಟು ನುಂಗ್ತಾ ಇದೆ, ಆದ್ರೆ ಈಗ ಆ ಸುಳ್ಳು ನಮ್ಮನ್ನ ಮೀರಿ ಮುಂದಕ್ಕೆ ಹೋಗ್ತಾ ಇದೆ. ಅದ್ರ ಒಳಗಡೆ ಸಿಕ್ಕಾಕೊಳ್ತಾ ಇರೋದು ಅರ್ಜುನ್ ಅಂತಾನೆ ಕರ್ಣ. ಆಗ ನಿಧಿ, ಹೌದು ಸರ್, ನನಗೂ ಅವರನ್ನ ನೋಡಿದ್ರೆ ತುಂಬಾ ಪಾಪ ಅನ್ಸತ್ತೆ ಅಂತಾಳೆ. ನನಗೆ ಅರ್ಜುನ್ ಮೇಲೆ ದ್ವೇಷ ಮೂಡಿದ್ದು ನಿಜ, ಆದ್ರೆ ಅವರು ಕೆಟ್ಟವರು ಅನ್ನೋ ಕಾರಣಕ್ಕಲ್ಲ, ನಿಮ್ಮನ್ನ ಇಷ್ಟಪಡ್ತಾ ಇದ್ರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಪ್ರೀತಿಸಿದ್ರೆ ಈ ರೀತಿ ಹೊಟ್ಟೆ ಕಿಚ್ಚಾಗಬಹುದು ಅಂತ ನನ್ಗೆ ಈಗ್ಲೇ ಗೊತ್ತಾಗಿತ್ತು, ಆದ್ರೆ ಅರ್ಜುನ್ ಒಳ್ಳೆತನ ಮುಗ್ಧತೆ ನೋಡಿದ್ರೆ ನನ್ಗೆ ಬೇಜಾರಾಗ್ತಾ ಇದೆ. ಇದ್ರಲ್ಲಿ ಅವ್ರ ತಪ್ಪೇನಿದೆ ಅಂತಾನೆ ಕರ್ಣ. ನಾವು ಮಾಡ್ತಾ ಇರೋ ನಾಟಕಕ್ಕೆ ಅರ್ಜುನ್ ಅವರು ಬಲಿಯಾಗಬಾರ್ದು ಅಷ್ಟೇ ಅಂತಾಳೆ ನಿಧಿ. ಅಪ್ಪ ಎಂತೆಂತವ್ರನ್ನೋ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತಾರೆ ಅನ್ನೋದು ಸುಳ್ಳಾಯ್ತು. ಅರ್ಜುನ್ ನಲ್ಲಿ ತಪ್ಪು ಹುಡ್ಕ್ಬೇಕು ಅಂತಾನೆ ಕಾಯ್ತಾ ಇದ್ದೆ, ಆದ್ರೆ ಅವರಲ್ಲಿ ಪ್ರಾಮಾಣಿಕತೆ ಇದೆ, ಎಲ್ಲದನ್ನು ಮೆಚೂರ್ಡ್ ಆಗಿ ನಿಭಾಯಿಸುವಂತ ಶಕ್ತಿ ಇದೆ, ಎಲ್ಲ ಮೀರಿ ಒಳ್ಳೆ ಹೃದಯ ಇದೆ. ನನಗೀಗ ಬೇರೆ ತರನೇ ಆತಂಕ ಶುರುವಾಗಿದೆ ಅಂತಾನೆ ಕರ್ಣ. ಬೇರೆ ತರ ಅಂದ್ರೆ ಅಂತ ನಿಧಿ ಕೇಳಿದಾಗ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇಂತ ಒಳ್ಳೆ ವ್ಯಕ್ತಿನ ನಮ್ ಪರ್ಸನಲ್ ಪ್ರಾಬ್ಲಮ್ ತಂದು ಎಳ್ದಾಡ್ತಾ ಇದ್ದೀವಿ, ಸುಮ್ನೆ ಪರೀಕ್ಷೆ ಮಾಡ್ತಾ ಇದ್ದೀವಿ, ನಾವು ನಿಜವಾಗ್ಲೂ ಮೂರ್ಖರಾಗಿ ವರ್ತಿಸ್ತಾ ಇದ್ದೀವಿ, ಅವರು ಒಳ್ಳೆಯವರಾಗಿರೋದೇ ತಪ್ಪು ಅನ್ನೋ ತರ ಇದೆ. ಸೀರಿಯಸ್ಲಿ ನನ್ನ ಬಿಹೇವಿಯರೇ ನನಗೆ ತುಂಬಾ ಬೇಜಾರಾಗ್ತಾ ಇದೆ, ಇದ್ರಲ್ಲಿ ಅರ್ಜುನ್ ಅವ್ರ ತಪ್ಪು ಏನೂ ಇಲ್ಲ ಅಂತಾನೆ ಕರ್ಣ. ನಿಜ ಸರ್, ಇದ್ರಲ್ಲಿ ನಾವೇ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತಾಳೆ ನಿಧಿ. ಇನ್ಮೇಲೆ ಈ ತಪ್ಪು ಮುಂದುವರಿಬಾರ್ದು ಅಂದ್ರೆ ಇದಕ್ಕೊಂದು ದಾರಿ ಇದೆ ಅಂತ ಕರ್ಣ ಹೇಳಿದಾಗ ಏನದು ಅಂತ ಕೇಳ್ತಾಳೆ ನಿಧಿ. ಸಾಕು ನಿಧಿ, ನಮ್ ಪ್ರೀತಿ ಬಗ್ಗೆ ಮುಚ್ಚಿಟ್ಟಿರೋ ಎಲ್ಲಾ ಸತ್ಯನು ನಿತ್ಯಾಗೆ ಹೇಳ್ಬಿಡಿ, ಇನ್ಯಾವ ಆಟ ಬೇಡ, ಮೋಸ ಬೇಡ, ತಡ ಮಾಡೋದಂತೂ ಬೇಡವೇ ಬೇಡ ಅಂತಾನೆ ಕರ್ಣ. ಖಂಡಿತ ಹೇಳ್ತೀನಿ ಸರ್, ಇನ್ಮೇಲೆ ಯಾವುದೇ ಮುಚ್ಚುಮರೆ ಇಲ್ಲ, ಇನ್ನ ತಡ ಮಾಡಿದ್ರೆ ಕಾಲ ನಮ್ ಕೈ ತಪ್ಪಿ ಹೋಗತ್ತೆ, ನಾನು ಅಕ್ಕಂಗೆ ಎಲ್ಲಾ ಸತ್ಯನೂ ಹೇಳ್ತೀನಿ ಅಂತಾಳೆ ನಿಧಿ. ಏನೇ ಕಷ್ಟ ಬಂದ್ರೂ ಎದುರಿಸ್ಲೇಬೇಕು, ಆಗ್ಲೇ ಅಪ್ಪ ನಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡಕ್ಕಾಗದು, ಈ ಸಲ ಸತ್ಯ ಹೊರಗಡೆ ಬರ್ಲೇಬೇಕು, ಎಲ್ರ ಎದುರುಗಡೆ ನಾವು ಒಂದಾಗ್ಲೇಬೇಕು ಅಂತ ಕರ್ಣ ಹೇಳಿದ ತಕ್ಷಣ ಖಂಡಿತ ಆಗತ್ತೆ ಸರ್ ಅಂತಾಳೆ ನಿಧಿ. ಹಾಗೆ ಬೆಳಿಗ್ಗೆ ಆಗಿದ ತಕ್ಷಣ ಸತ್ಯ ಹೇಳ್ಬೇಕು ಅಂತ ನಿಧಿ ನಿತ್ಯನ್ನ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಹೇಗ್ ಶುರು ಮಾಡ್ಲಿ, ನಾನು ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ಅವರು ಬೇರೆ ಯಾರೂ ಅಲ್ಲ ಅಂತ ಹೇಳಿ. ಅಯ್ಯಯ್ಯೋ, ಇಷ್ಟೆಲ್ಲ ಡೈರೆಕ್ಟ್ ಆಗಿ ಹೇಳಿದ್ರೆ ಸರಿ ಹೋಗಲ್ಲ, ಸ್ವಲ್ಪ ಚೆನ್ನಾಗಿ ಪೀಠಿಕೆ ಹಾಕ್ಬೇಕು. ಕೃಷ್ಣ, ನೀನೇ ಹೇಗಾದ್ರೂ ಮಾಡಿ ನನಗೆ ಧೈರ್ಯ ಕೊಡು ಪ್ಲೀಸ್ ಅಂತ ನಿಧಿ ಮನ್ಸಲ್ಲೇ ಅಂದ್ಕೊಳ್ತಾ ಇರೋವಾಗ, ಹೇ ನಿಧಿ, ಏನೇ ಇದು, ಒಬ್ಳೆ ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಾ ಇದ್ದೀಯಾ, ನಿನ್ ರಿಹರ್ಸಲ್ ಸಾಕು, ಏನ್ ವಿಷಯ ಅಂತ ಹೇಳು ಅಂತಾಳೆ ನಿತ್ಯ. ಅಕ್ಕ ಇವಾಗ್ಲೇ ಹೇಳ್ತೀನಿ ಅಂತ ಹೇಳಿ ಅಕ್ಕ ಅದು ನಾನು ಅಂತ ನಿಧಿ ಭಯ ಪಡ್ತಾ ಇರೋದನ್ನ ನೋಡಿ, ಇದು ಒಳ್ಳೆ ಕತೆ ಆಯ್ತಲ್ಲೇ ನಿಂದು, ನಾನ್ ನಿನ್ನ ಅಕ್ಕ ಕಣೆ, ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದು ಒದ್ದಾಡ್ಬೇಕಾ ನೀನು ಅಂತ ಕೇಳ್ತಾಳೆ ನಿತ್ಯ. ಅದು ಧೈರ್ಯ ಸಾಲ್ತಾ ಇಲ್ಲ ಕಣೆ ಅಕ್ಕ ಅಂತಾಳೆ ನಿಧಿ. ಸರಿ ಹೋಗ್ಲಿ ಬಿಡು, ನಿನಗ್ ಹೇಳೋಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ನಾನೇ ಹೇಳ್ತೀನಿ ಅಂತಾಳೆ ನಿತ್ಯ. ನೀನ್ ಹೇಳ್ತೀಯಾ, ನಿನಗೂ ನನ್ನ ಹತ್ರ ಏನೋ ಹೇಳೋದಿದ್ಯಾ ಅಂತ ನಿಧಿ ಕೇಳ್ದಾಗ, ಹೌದು, ಮೊದ್ಲು ನಾನ್ ಹೇಳ್ಕೊಂಡ್ರೆ ಆಮೇಲೆ ನಿನಗೆ ನಿನ್ನ ವಿಷಯ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಬರಬಹುದೇನೋ ಅಂತಾಳೆ ನಿತ್ಯ. ಗುಡ್ ಐಡಿಯಾ, ಹಾಗಾದ್ರೆ ಫಸ್ಟ್ ನೀನೇ ಹೇಳು ಅಂತಾಳೆ ನಿಧಿ. ಬೇಡ ಬೇಡ, ನೀನೇನೋ ಹೇಳ್ಬೇಕು ಅಂದ್ಕೊಂಡೆ ತಾನೆ, ಫಸ್ಟ್ ನೀನ್ ಹೇಳು, ಆಮೇಲೆ ನಾನ್ ಹೇಳ್ತೀನಿ ಅಂತಾಳೆ ನಿತ್ಯ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ರಾಕ್ ಪೇಪರ್ ಸೀಸರ್ ಆಡೋಣ, ಯಾರು ಸೋಲ್ತಾರೋ ಅವರು ಮೊದ್ಲು ವಿಷಯನ ಹೇಳ್ಬೇಕು, ಓಕೆನಾ ಅಂತ ಹೇಳಿ ರಾಕ್ ಪೇಪರ್ ಸೀಸರ್ ಆಡ್ದಾಗ ನಿತ್ಯ ಸೋಲ್ತಾಳೆ. ನೀನೇ ಸೋತಿದ್ದು, ಮೊದ್ಲು ನೀನೇ ವಿಷಯನ ಹೇಳ್ಬೇಕು ಅಂತಾಳೆ ನಿಧಿ. ನನ್ಗೆ ಈ ವಿಷಯನ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನನ್ ಹೃದಯಕ್ಕೆ ಎಂತ ದೊಡ್ಡ ಪೆಟ್ಟು ಬಿದ್ದಿತ್ತು ಅಂದ್ರೆ ಶಾಶ್ವತವಾಗಿ ಮೌನವಾಗಿ ಇದ್ದು ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಗಾಯ ಆಗಿರೋ ಈ ಹೃದಯನ ಯಾರೋ ಒಬ್ರು ಬಂದು ಸ್ಪರ್ಶಿಸಿದ್ದಾರೆ, ಇಲ್ಲಿ ಖಾಲಿತನನೇ ಕಾಣ್ತಾ ಇಲ್ಲ ಅಂತಾಳೆ ನಿತ್ಯ. ಸೂಪರ್ ಕಣೆ ಅಕ್ಕ, ನೀನು ಪ್ರೀತಿಲಿದ್ಯಾ ಅನ್ನೋದೇ ನನಗೆ ಸಂತೋಷ, ಯಾರು ಆ ಲಕ್ಕಿ
ಲಕ್ಕಿ ಫೆಲೋ ಅಂತ ಕೇಳ್ತಾಳೆ ನಿಧಿ. ಕರ್ಣ ನನ್ ಬದುಕಿಗ್ ಬಂದಾಗ ನನ್ನ ಹತ್ರ ಏನೂ ಇರ್ಲಿಲ್ಲ, ನಂಬಿಕೆ ಕಳ್ಕೊಂಡಿದ್ದೆ, ಬದುಕೋ ಶಕ್ತಿನೇ ಇರ್ಲಿಲ್ಲ, ಭವಿಷ್ಯನೇ ಇರ್ಲಿಲ್ಲ. ತೇಜಸ್ ಬಿಟ್ಟು ಹೋದಾಗ ಕರ್ಣ ನನ್ ಬದುಕಿಗ್ ಬಂದು ನನ್ನನ್ನ ರಕ್ಷಿಸೋ ಅವಶ್ಯಕತೆನೇ ಇರ್ಲಿಲ್ಲ. ಆದ್ರೂ ಪಾಪ ಅವ್ರು ಮುಂದೆ ಬಂದ್ರು. ಇಡೀ ಜಗತ್ತೇ ನನ್ನನ್ನ ಹೀಯಾಳಿಸ್ಬೇಕಾದ್ರೆ ನನ್ ಗೌರವ ಉಳ್ಸೋಕೆ ಕರ್ಣ ನನ್ಗೆ ಕೌಚ ತರ ನಿಂತ್ರು. ಅದಕ್ಕೆ ಲೋಕದ್ ಕಣ್ಣಿಗೆ ಕರ್ಣ ನನ್ ಗಂಡ ಆದ್ರು. ನನ್ನ ಮರ್ಯಾದೆ ಬಗ್ಗೆ ಸಮಾಜ ಪ್ರಶ್ನೆ ಮಾಡ್ಬಾರ್ದು ಅಂತ ಅವ್ರು ಮಾಡಿರೋ ದೊಡ್ಡ ತ್ಯಾಗ ನಿಧಿ ಇದು. ಮಗುನೇ ಬೇಡ ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೆ. ಮಗುನ ಸಾಕೋ ಅರ್ಹತೆ ನನ್ಗೆ ಇಲ್ಲ ಅಂತ ನನ್ಗೆ ಅನಿಸ್ಬಿಟ್ಟಿತ್ತು. ಆದ್ರೆ ನನ್ನ ತಡೆದಿದ್ದು ಕರ್ಣನೇ. ಸ್ವಲ್ಪನೂ ಯೋಚನೆ ಮಾಡ್ದೆ ನನ್ ಮಗುಗೆ ತಂದೆ ಸ್ಥಾನನ ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಜವಾಬ್ದಾರಿನ ಕರ್ತವ್ಯ ಅಂದ್ಕೊಂಡು ಕರುಣೆಯಿಂದನೋ ಮಾಡಿದ್ದಲ್ಲ, ಒಳ್ಳೆ ಮನ್ಸಿಂದ ಮಾಡಿದ್ರು. ಹೆಣ್ಣು ಒಂಟಿಯಾಗಿ ಬದುಕಬಹುದು ನಿಧಿ, ಒಂದ್ ಹಂತದವರೆಗೂ ಸಮಾಜನೂ ಒಪ್ಕೊಳತ್ತೆ. ಒಂಟಿಯಾಗಿ ಮಗುವಿನ ಜೊತೆ ಬದುಕೋ ಹೆಣ್ಣನ್ನ ಸಮಾಜ ನೂರಾರು ಪ್ರಶ್ನೆ ಮಾಡತ್ತೆ. ಬದುಕು ಮುಗ್ದ್ರು ಅವಳ ಹೋರಾಟ ಮಾತ್ರ ಮುಗಿಯಲ್ಲ. ಇದನ್ನೆಲ್ಲ ನನ್ಗೆ ಕರ್ಣನೇ ಹೇಳಿದ್ದು ಗೊತ್ತಾ. ಆದ್ರೆ ಅವ್ರು ನನ್ ಪರಿಸ್ಥಿತಿ ಬಗ್ಗೆ ಎಷ್ಟು ಆಳವಾಗಿ ಯೋಚಿಸಿರ್ಬೇಡ. ಅವ್ರ ಒಳ್ಳೆತನನ ನಾನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀನಿ ಅಂತ ನಿನ್ಗೆ ಅನ್ನಿಸ್ತಿರ್ಬಹುದು ನಿಧಿ. ನನ್ಗೂ ಮೊದ್ಲು ಹಾಗೆ ಅನ್ನಿಸ್ತಾ ಇತ್ತು. ನನ್ನಂತವಳು ಅವರಿಗೆ ಹೊಂದಲ್ಲ ಅಂತ ನನಗೂ ಅನ್ಸಿದೆ. ಹೃದಯದಲ್ಲಿ ಯಾವುದೇ ಕಲ್ಮಶ ಇಲ್ದೇ ಇರೋ ಕರ್ಣ ನನ್ಗೆ ಸರಿ ಹೊಂದೋಕೆ ಸಾಧ್ಯನಾ? ಅವ್ರ ಸುಂದರವಾದ ಬದುಕೊಳಗೆ ಕಾಲಿಡೋ ಯೋಗ್ಯತೆ ಆದ್ರೂ ನನಗಿದ್ಯಾ? ಆದ್ರೆ ಇನ್ನೊಂದ್ಸಲ ಅನ್ಸತ್ತೆ, ನನ್ನ ಹಳೆ ಕಹಿ ಘಟನೆಗಳನ್ನೆಲ್ಲ ನೆನಪಿಸ್ದೆ ನನ್ ಮಗುಗೆ ಪ್ರೀತಿ ಕೊಡೋ ತಂದೆಯಾಗೋಗೆ ಕರ್ಣಂಗ್ ಮಾತ್ರ ಸಾಧ್ಯ ಅಂತ. ಅವರು ನನ್ ಜೀವನದ 2ನೇ ಅವಕಾಶ ಮಾತ್ರ ಅಲ್ಲ ನಿಧಿ, ನನ್ನ ಮಗುವಿನ ಭವಿಷ್ಯ, ಭರವಸೆ ಎಲ್ಲ. ಪ್ರತಿ ಮಗುನು ಬಯಸೋವಂತ ದಿ ಬೆಸ್ಟ್ ಫಾದರ್. ಒಂದ್ ಕಡೆ ಅಪರಾಧಿ ಭಾವ, ಭಯ, ಇನ್ನೊಂದ್ ಕಡೆ ಬದುಕಿನ ಹೊಸ ಆಸೆ. ಇವೆರಡರ ಮಧ್ಯೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ನಾನು. ಒಂದೊಂದ್ಸಲ ಅನ್ಸತ್ತೆ ಎಲ್ಲಾ ಭಾವನೆನೂ ಕರ್ಣನ್ ಹತ್ರ ಹೇಳ್ಕೊಂಡ್ಬಿಡ್ಲಾ ಅಂತ. ಆದ್ರೆ ಇನ್ನೊಂದ್ಸಲ ಅನ್ಸತ್ತೆ ಹೇಗ್ ಹೇಳ್ಕೊಳ್ಳಿ ಅಂತ. ಬರೀ ಮಗುಗೋಸ್ಕರ ಅಲ್ಲ ನಿಧಿ, ಹಾಗ್ ಹೇಳಿದ್ರೆ ಸುಳ್ಳಾಗತ್ತೆ. ನಾನು ಕರ್ಣನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಅಂತಾಳೆ ನಿತ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.